ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ನಿಧಿ ರಹಸ್ಯ. ಲಕ್ಕುಂಡಿಯಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಪಂಚನೀಲ, ಗಾಣಿಗ ನೀಲ, ನೀಲದ ಹರಳುಗಳು, ಇಂದ್ರನೀಲ, ಜಂಬನೀಲ, ವಜ್ರದ ಪಚ್ಚೆ, ಚಿನ್ನ ಪತ್ತೆಯಾಗಿದೆ. ಗ್ರಾಮದ ತೋಟಯ್ಯಗೆ ಸಿಕ್ಕಂತ ಪ್ರಾಚೀನ ವಸ್ತುಗಳು. ನಾನು ಸಂಗ್ರಹಿಸಿದ ವಸ್ತುಗಳು ಸರ್ಕಾರಕ್ಕೆ ನೀಡಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತೋಟಯ್ಯ ಕಾಶಯ್ಯ ಪತ್ರಿಮಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಗ್ರಾಮದ ತೋಟಯ್ಯ ಅಂತ ಆತ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ತೋಟಯ್ಯ ಕಾಶಯ್ಯ ಅಂತ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಚಿನ್ನ ಮತ್ತು ವಜ್ರ ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿರೋದು, ಪುರಾತನ ವಸ್ತುಗಳು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಏನು ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ತೋಟಯ್ಯ ಪತ್ರಿಮಠ್ ಅವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡ್ತಾ ಇದ್ರು. ಅವರಿಗೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಪುರಾತನ ಕಾಲದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಚಿನ್ನದ ಏನು ಈ ರೀತಿ ಚಿನ್ನದ ವಸ್ತು ಸಿಕ್ಕಿದೆ. ಅದೇ ರೀತಿಯಾಗಿ ವಜ್ರದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹಲವು ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಈ ರೀತಿ ಸಾಕಷ್ಟು ಅನ್ವೇಷಣೆ ಮಾಡುವಂತ ಸಮಯದಲ್ಲಿ ಏನು ಪತ್ರಿಮಠ್ ಅವರು ಅಜ್ಜಾರಿದ್ದಾರೆ, ಇವರಿಗೂ ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಮೊನ್ನೆ ತಾನೇ ಬಸಪ್ಪ ಬಡಿಗೇರ್ ಅವರು ಕೂಡ ಅನ್ವೇಷಣೆ ಮಾಡಬೇಕಾದ್ರೆ ಅಲ್ಲಿ ಮುತ್ತು ಹವಳಗಳು ಕೂಡ ಸಿಕ್ಕಿದ್ವು. ಇವಾಗ ಏನು ಪತ್ರಿಮಠ್ ಅವರು ಕೂಡ ಅಜ್ಜಾರೇನಿದ್ದಾರೆ, ಇವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡುವಂತಹ ಸಮಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯವನ್ನು ಬಗೆದಷ್ಟು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರ ಅಧಿಕಾರಿಗಳು ಅನ್ವೇಷಣೆ ಮಾಡ್ತಾ ಇದ್ರೆ, ಇವಾಗ ಹಿರಿಯರು ಮಳೆ ಬಂದಂತ ಸಮಯದಲ್ಲಿ ಈ ರೀತಿ ಗ್ರಾಮದಲ್ಲಿ ಬಿದ್ದಂತ ವಸ್ತುಗಳನ್ನು ಸಂಗ್ರಹಣ ಮಾಡುವಂತವರು ಸಾಕಷ್ಟು ಜನರು ಲಕ್ಕುಂಡಿಯಲ್ಲಿದ್ದಾರೆ. ಇವಾಗ ಮತ್ತೆ ಇಷ್ಟೊಂದು ಆಭರಣಗಳು ಸಿಕ್ಕಿರೋದ್ರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹಿರಿಯರಿದ್ದಾರೆ, ಅವರನ್ನ ಕೇಳೋಣ. ಅದರ ಎಷ್ಟು ವರ್ಷದಿಂದ ನೀವು ಇವನ್ನೆಲ್ಲ ಹುಡುಕ್ತಿದ್ರಿ? ನಾವು 45-50 ವರ್ಷದಿಂದ ಹುಡುಕಕ್ಕೆ. ಏನೇನ್ ಸಿಕ್ಕಿದಾವ ನಿಮಗೆ? ನಮ್ಗೆ ಇವು ಈ ಬೆಂಕಿ ಬೆಳ್ಳಿ, ಇವು ಇಂಗ್ಲೆಂಡ್ದವ್ರು ಆಡಿದ್ರು ಇವು ಸಿಕ್ಕವು. ವಜ್ರ, ಪ್ಲಾಟಮ್ ಹವಳ, ನೀಲ, ಪಚ್ಚ, ವಜ್ರ, ವೈಡೂರ್ಯ, ಗೋಮೇರಿಕ, ಪುಷ್ಯರಾಗ, ಮಾಣಿಕ್ಯ, ಇನ್ನ ನವರತ್ನಗಳು ಸಿಕ್ಕವು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ನಿಧಿ ರಹಸ್ಯ. ಲಕ್ಕುಂಡಿಯಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಪಂಚನೀಲ, ಗಾಣಿಗ ನೀಲ, ನೀಲದ ಹರಳುಗಳು, ಇಂದ್ರನೀಲ, ಜಂಬನೀಲ, ವಜ್ರದ ಪಚ್ಚೆ, ಚಿನ್ನ ಪತ್ತೆಯಾಗಿದೆ. ಗ್ರಾಮದ ತೋಟಯ್ಯಗೆ ಸಿಕ್ಕಂತ ಪ್ರಾಚೀನ ವಸ್ತುಗಳು. ನಾನು ಸಂಗ್ರಹಿಸಿದ ವಸ್ತುಗಳು ಸರ್ಕಾರಕ್ಕೆ ನೀಡಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತೋಟಯ್ಯ ಕಾಶಯ್ಯ ಪತ್ರಿಮಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಗ್ರಾಮದ ತೋಟಯ್ಯ ಅಂತ ಆತ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ತೋಟಯ್ಯ ಕಾಶಯ್ಯ ಅಂತ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಚಿನ್ನ ಮತ್ತು ವಜ್ರ ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿರೋದು, ಪುರಾತನ ವಸ್ತುಗಳು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಏನು ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ತೋಟಯ್ಯ ಪತ್ರಿಮಠ್ ಅವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡ್ತಾ ಇದ್ರು. ಅವರಿಗೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಪುರಾತನ ಕಾಲದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಚಿನ್ನದ ಏನು ಈ ರೀತಿ ಚಿನ್ನದ ವಸ್ತು ಸಿಕ್ಕಿದೆ. ಅದೇ ರೀತಿಯಾಗಿ ವಜ್ರದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹಲವು ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಈ ರೀತಿ ಸಾಕಷ್ಟು ಅನ್ವೇಷಣೆ ಮಾಡುವಂತ ಸಮಯದಲ್ಲಿ ಏನು ಪತ್ರಿಮಠ್ ಅವರು ಅಜ್ಜಾರಿದ್ದಾರೆ, ಇವರಿಗೂ ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಮೊನ್ನೆ ತಾನೇ ಬಸಪ್ಪ ಬಡಿಗೇರ್ ಅವರು ಕೂಡ ಅನ್ವೇಷಣೆ ಮಾಡಬೇಕಾದ್ರೆ ಅಲ್ಲಿ ಮುತ್ತು ಹವಳಗಳು ಕೂಡ ಸಿಕ್ಕಿದ್ವು. ಇವಾಗ ಏನು ಪತ್ರಿಮಠ್ ಅವರು ಕೂಡ ಅಜ್ಜಾರೇನಿದ್ದಾರೆ, ಇವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡುವಂತ ಸಮಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ.
ಸಿಕ್ಕಿದ್ದಾವೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯವನ್ನು ಬಗೆದಷ್ಟು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರ ಅಧಿಕಾರಿಗಳು ಅನ್ವೇಷಣೆ ಮಾಡ್ತಾ ಇದ್ರೆ, ಇವಾಗ ಹಿರಿಯರು ಮಳೆ ಬಂದಂತ ಸಮಯದಲ್ಲಿ ಈ ರೀತಿ ಗ್ರಾಮದಲ್ಲಿ ಬಿದ್ದಂತ ವಸ್ತುಗಳನ್ನು ಸಂಗ್ರಹಣ ಮಾಡುವಂತವರು ಸಾಕಷ್ಟು ಜನರು ಲಕ್ಕುಂಡಿಯಲ್ಲಿದ್ದಾರೆ. ಇವಾಗ ಮತ್ತೆ ಇಷ್ಟೊಂದು ಆಭರಣಗಳು ಸಿಕ್ಕಿರೋದ್ರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹಿರಿಯರಿದ್ದಾರೆ, ಅವರನ್ನ ಕೇಳೋಣ. ಆದರೆ ಎಷ್ಟು ವರ್ಷದಿಂದ ನೀವು ಇವನ್ನೆಲ್ಲ ಹುಡುಕ್ತಿದ್ರಿ? ನಾವು 45-50 ವರ್ಷದಿಂದ ಹುಡ್ಕಾಕತ್ತ. ಏನೇನ್ ಸಿಕ್ಕಿದ ನಿಮಗೆ? ನಮ್ಗೆ ಇವು ಈ ಗಂಟಿ ಬೆಳ್ಳಿ, ಇವು ಇಂಗ್ಲೆಂಡ್ದವ್ರು ಆಡಿದ್ರು ಇವು ಸಿಕ್ಕವು. ವಜ್ರ, ಪ್ಲಾಟಮ್ ಹವಳ, ನೀಲ, ಪಚ್ಚ, ವಜ್ರ, ವೈಡೂರ್ಯ, ಗೋಮೇರಿಕ, ಪುಷ್ಯರಾಗ, ಮಾಣಿಕ್ಯ, ಇನ್ನು ನವರತ್ನಗಳು ಸಿಕ್ಕವು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ನಿಧಿ ರಹಸ್ಯ. ಲಕ್ಕುಂಡಿಯಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಪಂಚನೀಲ, ಗಾಣಿಗ ನೀಲ, ನೀಲದ ಹರಳುಗಳು, ಇಂದ್ರನೀಲ, ಜಂಬನೀಲ, ವಜ್ರದ ಪಚ್ಚೆ, ಚಿನ್ನ ಪತ್ತೆಯಾಗಿದೆ. ಗ್ರಾಮದ ತೋಟಯ್ಯಗೆ ಸಿಕ್ಕಂತ ಪ್ರಾಚೀನ ವಸ್ತುಗಳು. ನಾನು ಸಂಗ್ರಹಿಸಿದ ವಸ್ತುಗಳು ಸರ್ಕಾರಕ್ಕೆ ನೀಡಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತೋಟಯ್ಯ ಕಾಶಯ್ಯ ಪತ್ರಿಮಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಗ್ರಾಮದ ತೋಟಯ್ಯ ಅಂತ ಆತ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ತೋಟಯ್ಯ ಕಾಶಯ್ಯ ಅಂತ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಚಿನ್ನ ಮತ್ತು ವಜ್ರ, ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿರೋದು, ಪುರಾತನ ವಸ್ತುಗಳು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಏನು ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ತೋಟಯ್ಯ ಪತ್ರಿಮಠ್ ಅವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡ್ತಾ ಇದ್ರು. ಅವರಿಗೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಪುರಾತನ ಕಾಲದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಚಿನ್ನದ ಏನು ಈ ರೀತಿ ಚಿನ್ನದ ವಸ್ತು ಸಿಕ್ಕಿದೆ. ಅದೇ ರೀತಿಯಾಗಿ ವಜ್ರದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹಲವು ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಈ ರೀತಿ ಸಾಕಷ್ಟು ಅನ್ವೇಷಣೆ ಮಾಡುವಂತ ಸಮಯದಲ್ಲಿ ಏನು ಪತ್ರಿಮಠ್ ಅವರು ಅಜ್ಜಾರಿದ್ದಾರೆ, ಇವರಿಗೂ ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಮೊನ್ನೆ ತಾನೇ ಬಸಪ್ಪ ಬಡಿಗೇರ್ ಅವರು ಕೂಡ ಅನ್ವೇಷಣೆ ಮಾಡಬೇಕಾದ್ರೆ ಅಲ್ಲಿ ಮುತ್ತು ಹವಳಗಳು ಕೂಡ ಸಿಕ್ಕಿದ್ವು. ಇವಾಗ ಏನು ಪತ್ರಿಮಠ್ ಅವರು ಕೂಡ ಅಜ್ಜಾರೇನಿದ್ದಾರೆ, ಇವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡುವಂತಹ ಸಮಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯವನ್ನು ಬಗೆದಷ್ಟು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರ ಅಧಿಕಾರಿಗಳು ಅನ್ವೇಷಣೆ ಮಾಡ್ತಾ ಇದ್ರೆ, ಇವಾಗ ಹಿರಿಯರು ಮಳೆ ಬಂದಂತ ಸಮಯದಲ್ಲಿ ಈ ರೀತಿ ಗ್ರಾಮದಲ್ಲಿ ಬಿದ್ದಂತ ವಸ್ತುಗಳನ್ನು ಸಂಗ್ರಹಣ ಮಾಡುವಂತವರು ಸಾಕಷ್ಟು ಜನರು ಲಕ್ಕುಂಡಿಯಲ್ಲಿದ್ದಾರೆ. ಇವಾಗ ಮತ್ತೆ ಇಷ್ಟೊಂದು ಆಭರಣಗಳು ಸಿಕ್ಕಿರೋದ್ರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹಿರಿಯರಿದ್ದಾರೆ, ಅವರನ್ನ ಕೇಳೋಣ. ಆದರೆ ಎಷ್ಟು ವರ್ಷದಿಂದ ನೀವು ಇವನ್ನೆಲ್ಲ ಹುಡುಕ್ತಿದ್ರಿ? ನಾವು 45-50 ವರ್ಷದಿಂದ ಹುಡ್ಕಾಕತ್ತ. ಏನೇನ್ ಸಿಕ್ಕಿದ ನಿಮಗೆ? ನಮ್ಗೆ ಇವು ಈ ಗಂಟಿ ಬೆಳ್ಳಿ, ಇವು ಇಂಗ್ಲೆಂಡ್ದವ್ರು ಆಡಿದ್ರು ಇವು ಸಿಕ್ಕವು. ವಜ್ರ, ಪ್ಲಾಟಮ್ ಹವಳ, ನೀಲ, ಪಚ್ಚ, ವಜ್ರ, ವೈಡೂರ್ಯ, ಗೋಮೇರಿಕ, ಪುಷ್ಯರಾಗ, ಮಾಣಿಕ್ಯ, ಇನ್ನು ನವರತ್ನಗಳು ಸಿಕ್ಕವು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.